ಮಾಳ್ವಿಕಾ, ಇದನ್ನ ಕುಡಿದ್ರೆ ನಿಜಕ್ಕೂ ನಮ್ಮ ಜೀವನದ ಹಳೆ ನೆನಪುಗಳೆಲ್ಲ ನಮಗೆ ಮತ್ತೆ ನೆನಪಿಗೆ ಬರತ್ತಾ? ಇದನ್ನ ಕುಡಿಯೋದಕ್ಕೆ ನೀನು ನಿಜಕ್ಕೂ ರೆಡಿಯಾಗಿದ್ಯಾ? ಹೌದು ಅಂಬಿಕಾ, ಈ ನರಕ ಇವತ್ತು ನನಗೆ ಕಾದಿದೆ. ಇಲ್ಲಿ ಈ ದ್ರವ್ಯವನ್ನು ಕುಡಿಯೋದಕ್ಕೆ ನನ್ನಿಂದ ಮಾತ್ರ ಸಾಧ್ಯ. ಯಾಕೆಂದ್ರೆ ಈ ಪ್ರಪಂಚದಲ್ಲಿ ನನಗೆ ದೇಹ ಇದೆ, ನೀನು ಕೇವಲ ಆತ್ಮ ಅಷ್ಟೆ. ಕಣ್ಣಿಗೆ ಕಾಣಿಸದ ಆತ್ಮಗಳಿಗೆ ದ್ರವ್ಯವನ್ನು ಕುಡಿಯೋದಕ್ಕಾಗೋದಿಲ್ಲ. ಒಂದು ವೇಳೆ ಅಂಥ ಶಕ್ತಿ ಏನಾದರೂ ಆತ್ಮಗಳಿಗಿದ್ದಿದ್ರೆ ಆಗ ಖಂಡಿತವಾಗ್ಲೂ ನಾನೇ ನನ್ನ ಕೈಯಾರೆ ಅದನ್ನು ನೀನು ಕುಡಿಸ್ತಿದ್ದೆ. ಮಾಳ್ವಿಕಾ, ಇವತ್ತು ನೀನು ಇದನ್ನು ಕುಡಿದು ಎಷ್ಟೇ ನರಕ ಯಾತನೆ ಅನುಭವಿಸಿದ್ರೂ ನನಗೆ ನೋವಾಗಲ್ಲ. ಯಾಕಂದರೆ ನೀನು ನಿನ್ನ ಜೀವನದಲ್ಲಿ ತುಂಬ ಅಮಾಯಕರ ಜೀವದ ಜೊತೆ ಚೆಲ್ಲಾಟ ಆಡಿದ್ಯಾ. ಇದು ನಿನ್ನ ಪಾಪಕ್ಕೆ ಸಿಗೋ ಶಿಕ್ಷೆ ಅಂತ ನಾನು ಅನ್ಕೋತೀನಿ. ಹೌದು, ಈ ರಕ್ತಾಕ್ಷಿ ಮುಂದೆ ನಾನು ಸೋಲ್ಬಾರ್ದು. ಈ ಮಾಳ್ವಿಕನ ಸಾಮರ್ಥ್ಯ ಏನು ಅಂತ ನಾನು ಅವಳಿಗೆ ತೋರಿಸ್ಲೇಬೇಕು. ನಮ್ಮ ಮಂಜರಿಯಮ್ಮನ್ನ ಮತ್ತೆ ನಾನು ಒಲಿಸ್ಕೊಳ್ಳೇಬೇಕು. ಬೆಂಕಿ ಬೆಂಕಿ, ಮೈಯೆಲ್ಲ ಉರಿತಾ ಇದೆ. ತಲೆ ತಲೆ ಸಿಡಿತಾ ಇದೆ. ಆಗ್ತಾ ಇಲ್ಲ, ಆಗ್ತಾ ಇಲ್ಲ, ನನ್ನ ತಲೆಯೆಲ್ಲ ಸಿಡಿತಾ ಇದೆ. ಆಗ್ತಾ ಇಲ್ಲ, ಉರಿ ಉರಿ, ನಂಗೆ ಆಗ್ತಿಲ್ಲ, ಸುಟ್ಟೋಗ್ತದೆ. ಅಸಂಖ್ಯಾತ ನಿರಪರಾಧಿಗಳ ಆತ್ಮಕ್ಕೆ ದ್ರೋಹವೆಸಗಿ ಲೋಕಕಂಟಕಿಯಾಗಿ ಮೆರೆದ ಈ ಕುಲಾಂಗನಿಗೆ ಲಭಿಸಬೇಕಾದ ಪರಮೋಚ್ಚ ಪ್ರಾಯಶ್ಚಿತ್ತವಿದು. ಇದುವೇ ಇವಳ ಪಾಪ ಕೃತ್ಯಗಳಿಗೆ ವಿಧಿಸಿದ ದಂಡನೆ.